ಮಾಡಿದ ಒಂದು ಅನುಭವದ ಆಧಾರದ ಮೇಲೆ ನಾನು ಹೇಳ್ತಿರೋದೇನು ಅಂದರೆ, ಇವತ್ತಿನ ಮಕ್ಕಳನ್ನು ನಾವು ಪ್ರೀತಿಯಿಂದ ಗೆಲ್ಲಬಹುದು, ಅವರ ಮನಸ್ಸಿಗೆ ಅರ್ಥ ಆಗುವಂತೆ ಹೇಳಿ ಅವರನ್ನು ಪರಿವರ್ತನೆ ಮಾಡಬಹುದೇ ಹೊರತು ಬಲಾತ್ಕಾರದಿಂದ ಗದರಿಸಿ ನಾವು ಬದಲು ಮಾಡುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ದಯವಿಟ್ಟು ಆ ಪ್ರಯತ್ನ ಮಾಡಬೇಡಿ. ಮಕ್ಕಳನ್ನು ಸಾಕ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಶಾಲೆ ಕಳಿಸುವುದಲ್ಲ, ಗೊತ್ತಿರಬೇಕು ನಮಗೆ. ಮಕ್ಕಳನ್ನು ಶಾಲೆ ಕಳಿಸುವುದು ಮನೆಯಲ್ಲಿ ಸಾಕ್ಲಿಕ್ಕೆ ಕಷ್ಟ ಆಗ್ತದೆ ಅಂತಲ್ಲ, ನನ್ನ ಮಗು ಒಬ್ಬ ಮನುಷ್ಯನಾಗಿ ಸಮಾಜ ರೂಪುಗೊಳ್ಳಬೇಕು ಅನ್ನೋ ಕಾರಣಕ್ಕೆ. ಆದರೆ ನಿಮ್ಮ ಮನೆಯ ಮಗುವನ್ನು ನೀವು ಈ ಶಾಲೆಗೆ ಕಳಿಸಿಕೊಟ್ಟಾಗ ಬೆಳಗ್ಗಿಂದ ಸಾಯಂಕಾಲದವರೆಗೆ ಹೆತ್ತ ತಾಯಿಯ ಜಾಗದಲ್ಲಿ ನಿಂತು ಆ ಮಕ್ಕಳನ್ನು ನೋಡಿಕೊಳ್ಳುತ್ತಾ ಇರುವಂಥವರು ಇವರೆಲ್ಲ. ಈ ವೇದಿಕೆಯಲ್ಲಿ ನಾವು ನಿಂತದ್ದು ಯಾಕೆ ಅಂದರೆ, ನಾವು ದೊಡ್ಡವರು ನೀವು ಸಣ್ಣವರನ್ನೋ ಕಾರಣಕ್ಕಲ್ಲ. ಇದು ಸಂವಹನಕ್ಕೊಂದು ವ್ಯವಸ್ಥೆ. ನಾಳೆ ಇದೇ ಜಾಗದಲ್ಲಿ ನೀವು ನಿಮ್ಮ ಮಕ್ಕಳು ಬಂದು ಇಲ್ಲಿ ನಿಂತಾಗ ನಾವೆಲ್ಲ ಅಲ್ಲಿ ಕೂತು ಚಪ್ಪಾಳೆ ತಟ್ಟುವುದಕ್ಕೆ ಮನಸ್ಸು ಮಾಡಿದರೆ ಅದೇ ನಿಜವಾದ ಸಂಬಂಧ ಅಂತ ಭಾವಿಸ್ತದೆ. ಆ ಕಾರಣಕ್ಕಾಗಿ ನಮ್ಮಿಂದಾದ ತಪ್ಪುಗಳು ನಿಮ್ಮಿಂದ ಕ್ಷಮಿಸಲ್ಪಡಲಿ, ನಿಮ್ಮಿಂದಾದ ತಪ್ಪುಗಳು ನಮ್ಮಿಂದಲೂ ಕ್ಷಮಿಸಲ್ಪಡಲಿ. ಇಂತಹ ಹೊಂದಾಣಿಕೆಯ ಭಾವನೆಯ ಬದುಕಿಗೆ ದೈವಾನುಗ್ರಹ ನಮಗೆ ಶ್ರೀರಕ್ಷೆ ಆಗಲಿ ಅಂತ ದೇವರನ್ನು ಪ್ರಾರ್ಥಿಸೋಣ. My dear parents and newly elected PTA members,